ಇಲ್ದೇದವ್ರು ನೀವೇ ಹೇಳ್ರಿ, ನೀವೇ ಯಾರು ನಿಮ್ ಕಡೆಯವ್ರು ಇದ್ರೆ ಯಾರು ಕರ್ಕೊಂಡ್ಬರ್ರಿ ಕೊಡ್ಸೋಣ. ಕರ್ಕೊಂಡ್ಬರ್ರಿ ಅಂತ ಹೇಳೋದು ನಾವು ಏನ್ ಮಾಡ್ತೀವಿ? ಗೌರ್ಮೆಂಟಿಗೆ ಏನಾಗಿದೆ ಅಂದ್ರೆ ಬರೋರು ಬೇಕು, ಡಾಕ್ಟರ್ ಕರೆದ್ರು ಬರ್ತಾ ಇಲ್ಲ. ಅಲ್ಲ ಹೇಳಿದಲ್ಲ ನಿಮ್ಗೆ, ನಿಮ್ ಗುರ್ತದವರು ನಿಮ್ಮೂರವರು ಯಾರನ್ನಾರು ಕರ್ಕೊಂಡ್ಬರ್ರಿ, ನಾಳೆಗೆ ಆರ್ಡರ್ ಕೊಡ್ತಾರೆ. ಅದೇ ರೀ ಮಕ್ಕಳ ಡಾಕ್ಟ್ರೇ ಬರ್ದೇ ಇದ್ರೆ ಹೆಂಗ್ ಮಾಡಕತ್ತ ಗೌರ್ಮೆಂಟಿಗೆ? ಅದೇ ಇದು ನಿಮ್ ಯಾರು ಗೊತ್ತಾಯ್ತು ಅಂದ್ರೆ ಮನವೊಲಿಸಿ ಕರ್ಕೊಂಡ್ಬರ್ರಿ, ಕೂಡ್ಲೇ ಕೊಡ್ತೀವಿ ಆರ್ಡರ್. ನೀವು ಬರ್ರಿ ಆರ್ಡರ್ ಕೊಡ್ತೀವಿ, ಕರ್ಕೊಂಡ್ಬರ್ರಿ ನಾಳೆನೇ ಆರ್ಡರ್ ಕೊಡ್ತೇವೆ ಅಷ್ಟೇ ಹೇಳ್ಬೋದು. ಓಪನ್ ಇದೆ, ಗೊತ್ತಾಯ್ತಿಲ್ಲ ನೀವು ಆ ರೀತಿ ಉತ್ತರ ಕೊಟ್ಟರೆ ಸರಿ. ಒಂದ್ ನಿಮಿಷ, ಒಳಲೇಶ್ವರದಲ್ಲಿ ಹೆಚ್ಚುವರಿ ಇದ್ದಾರೆ, ಹಾಸನದಲ್ಲಿ ಹೆಚ್ಚುವರಿ ಇದ್ದಾರೆ, ಕಾಲೇಜ್ ಇದೆ, ಒಬ್ಬರು ಆಲ್ರೆಡಿ ಅದಕ್ಕೆ ನೋಡಿ ನಾವು ಹಾಕ್ತೇವೆ ಹೇಳ್ತೇವೆ ರಿಪೋರ್ಟ್. ಒಂದ್ ಚಿಕ್ಕದೊಂದು ಟೆಸ್ಟ್ ಮಾಡ್ಬಿಟ್ಟು ಒಳ್ಳೆಸ್ಪುರಕ್ಕೆ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ಹಾಕಿಸ್ಕೊಳ್ಳಿ ಅಂತ ನೋಡ್ತೇವೆ. ಯಾವ ತರ ಇದು? ಒಂದ್ ನಿಮಿಷ, ಅವರು ಕೇಳಿದ್ಕೆ ನೀವು ಸಮಜಾಯಿನ ನೀಟಾಗಿ ಕೊಡ್ಬೇಕು, ಒಬ್ಬ ಕಾನೂನು ಬದ್ಧವಾಗಿ ಕೊಡ್ಬೇಕು. ನೀವು ಉಡಾಫೆ ಕೇಳ್ಕೊಳ್ಳಿ ಸರ್, ನೀವು ಸಾರ್ವಜನಿಕರನ್ನ ಕರ್ಕೊಂಡು ಬನ್ನಿ ಅಂದ್ರೆ ಉಡಾಫೆ ಉತ್ತರ ನೀವು ಯಾಕೆ ಈ ಪೋಸ್ಟಿಂಗ್ ಅಲ್ಲಿ ಇರಬೇಕು? ರಾಜೀನಾಮೆ ಕೊಡಿ. ನಿಮ್ಗೆ ಆಡಳಿತ ಮಾಡಕ್ಕಾಗಲ್ಲ, ನಾವು ನಿರ್ವಹಿಸಕ ಹಾಸನಲ್ಲಿ ಎಲ್ಲ ಉತ್ತಮ ನಿಮ್ ಕೇರ್ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಮ ಇದು ಅಲ್ವಾ, ಅದು ನಿಮ್ಮ ಹೊಣೆಗಾರಿಕೆ ಅಲ್ವಾ? ಹೊಣೆಗಾರಿಕೆ ಅಂತಾರೆ ಸಾರ್ವಜನಿಕರ ಹತ್ರ ನೀವು ಕರ್ಕೊಂಡು ನಿಮ್ಮ ಆಯ್ತಾ? ನಿಮ್ಮ ಒಂದು ಅಗ್ಳದಲ್ವೇ ಸಾರ್ವಜನಿಕರ ಅನ್ನ ಋಣ ಇದೆ, ಆ ಋಣ ಕೆಲಸ ಮಾಡುತ್ತಲ್ಲ ನೀವು. ಸುಮ್ಮನೆ ಏನ್ ಮಾಡೋಕ್ಕೋಸ್ಕರ ಬಂದಿದ್ರೆ ಸರ್ಕಾರ ಗೊತ್ತಾಕಿ ಅದು ಕೊಟ್ಬಿಟ್ಟು ನಿಮ್ ನಿಮ್ ಕೈಲಿ ಆಗಲ್ಲ ಅಂದ್ರೆ ಇವಾಗ ಫಸ್ಟ್ ಶುಡ್ ರಾಜೀನಾಮೆ ಕೊಡಿ ನೀವು, ಆಯ್ತಾ? ಆಗಲ್ಲ ಅಂದ್ರೆ ರಾಜೀನಾಮೆ ಪೋಸ್ಟಿಂಗ್ ಅಲ್ಲಿ ಇರ್ಬೇಕು. ಸಾರ್ವಜನಿಕವಾಗಿ ನೀವು ಸೇವೆ ಮಾಡಕ್ಕಾಗಲ್ಲ, ನೀವ್ ಯಾಕೆ ಪೋಸ್ಟಿಂಗ್ ಅಲ್ಲಿ ಇರ್ಬೇಕು? ನಮಗೆ ಜನ ಡಾಕ್ಟರ್ ಸಿಕ್ಕಿದ್ರೆ ನಾಳೆನೇ ಅದಕ್ಕೆ ನೀವ್ ಏನಂತ ಅನ್ಸಲ್ಲ. ಪ್ರಯತ್ನಕ್ಕೆ ಬರದಲ್ಲಿ ಮೀಟಿಂಗ್ ರಕ್ತ ಸಮಿತಿ ಯಾವ ಪ್ರಯತ್ನಕ್ಕೂ ಬರಲ್ಲ, ನಾವು ಪೋಷಣೆ ಬರೀತೀವಿ ಹೋಯ್ತೀವಿ. ನಮ್ಮನ್ನು ಕರೀದಲೇ ಮಾಡ್ತಾರಂದ್ರೆ ಇಲ್ಲೇನೋ ಬೇರೆ ಆಂತರಿಕವಾಗಿ ಬೇರೆ ಇದೆ ಅಂತ ಅರ್ಥ ಅಲ್ವಾ? ಆಮೇಲೆ ಸರ್ ABRK ಬರೋ ಅನುದಾನ ಬಳಕೆ ಆಗ್ತಿದೆ ಅಷ್ಟೇ, ಆದ್ರೆ ಮೆಡಿಸಿನ್ಸ್ ಇರಲ್ಲ, ಮಾತ್ರೆಗಳಿರಲ್ಲ. ಏನ್ ಕಾರಣ? ಅದು 2 ಜನ ಲೇಡೀಸ್ ಡಾಕ್ಟರ್ ಬಂದ ಮೇಲೆ 2 ಜನ ಜೆಂಟ್ಸ್ ಡಾಕ್ಟರ್ ಬಂದ್ರು, ಅವರೆಲ್ಲ ಯಾಕೆ ಕಮ್ಯುನಿಕೇಶನ್ ಟಾರ್ಗೆಟ್ ಮಾಡ್ತಿರೋ ಟಾರ್ಗೆಟ್ ಮಾಡಕ್ ಹೋಗ್ಬಿಟ್ಟು ಸರ್ವಿಸ್ ಕೊಡಕ್ಕಿರೋದು. ಅವ್ರು ಏನಾದ್ರು ಕೆಲವರು ನಮ್ಗೆ ವಿಚಾರಗಳು ನಮ್ ಬೇರೆ ಮುಖಾಂತರ ಬಂದ್ರೆ ಓ ನೀವು ಮೀಡಿಯಾದಲ್ಲಿ ಹೇಳ್ಕೊಂಡು ಟಾರ್ಗೆಟ್ ಮಾಡ್ತಾರೆ. ಸರ್ ಉಡಾಪ ಹೋದ್ರೆ ಅವರು ಪ್ರಕಾಶ್ ಸರ್ ಇಲ್ಲಿ ನರ್ಸ್ಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅವಶ್ಯಕತೆ ಇದೆ ಕೇಳಿ ನೋಡಿ. ನಮ್ಮೆದುರು ಕೇಳಿ ಒಂದ್ ಸೆಕೆಂಡ್ ಕೇಳಿ, 27 ಇದ್ದಾರೆ. ಎಷ್ಟು ಜನ ಅವಶ್ಯಕತೆ ಇದೆ ಮೇಡಮ್? ಹಾ, ಎಷ್ಟು ಜನ ಅವಶ್ಯಕತೆ ಇದೆ? ಶಾರ್ಟ್ ಆಗಿದೆ ಯಾಕೆ ಬಿಟ್ಕೊಟ್ರಿ? ಶಾರ್ಟ್ ಆಗಿದ್ರೆ ಯಾಕೆ ಬಿಟ್ಕೊಟ್ರಿ? ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ನೀವು ಮಾಡಿರೋದು ಕೆಲಸವ ಮೇಡಮ್, ನಿಮ್ದು ಕರ್ತವ್ಯನಿಷ್ಠ ನೋಡ್ತಾ ಇದೀವಿ ನಾವು. ನೀವ್ ಯಾರು ಇವತ್ತು ಮುಖ ನೋಡ್ತಾ ಇರೋದು ನಾವು ನಿಮ್ಮನ್ನ. ನೀವು ಬಂದಿಲ್ಲಿ ನರ್ಸ್ಗಳನ್ನೆಲ್ಲ ಪ್ರೀತಿ ವಿಶ್ವಾಸ ಸೇರ್ಕೊಂಡು ವಿಂಗಡಣೆ ಮಾಡ್ತೀರಾ ನೀವು? ವಿಂಗಡಣೆ ಮಾಡಕ್ ಬಂದಿರ ನೀವು ಇಲ್ಲಿ ಹಾಸ್ಪಿಟಲ್ ನಮ್ದು ಕಂಡ್ರಿ, ನಮ್ ತಾಲೂಕ್ದು. ನೀವ್ ಇರ್ತೀರಿ, ನಾಳೆ ಹೋಯ್ತೀರಿ. ಇಲ್ಲಿ ಹೊಂದಾಣಿಕೆ ಮಾಡಿ ಕೆಲಸ ಮಾಡಿ. ನೀವು ಸ್ವಾಮಿಗೌಡ ಇರ್ಬೋದು, ನಿಮ್ ಕರ್ತವ್ಯ ನಿಷ್ಠೆ ನೀವು ಮಾಡಿ. ನಮ್ಗೆ ಟ್ರೀಟ್ಮೆಂಟ್ ನಮಗೆ ಬೇಕು. ವೈದ್ಯರ ನಡುವನು ಕೋಆರ್ಡಿನೇಷನ್ ಇಲ್ಲ. ಕೆಲಸ ಮಾಡೋರು ಮಾಡ್ತಾ ಇರ್ತಾರೆ, ಕೆಲಸ ಮಾಡೋರು ಮಾಡ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ ರಜಾ ಕೊಟ್ಟು ಕಳಿಸ್ತಾರೆ. ಇಲ್ಲಿ ಸರ್ಜನ್ ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು, ಇವರು ನೈಟ್ ಡೇ 2 ದಿನ ಮಾಡಿದ್ರೆ 2 ದಿನ ರಜಾ ಹಾಕಿ ಹೋಗ್ತಾರೆ. ಯಾಕೆ ರಜಾ ಕೊಡ್ಬೇಕು? ಒಂದಿನ ಏನಿದೆ ಮಾಡಿ ಏನ್ ಮಾಡ್ತಾವ್ರ ಇಬ್ರು?
ಬೋನ್ಸ್ ನೀವು ಅದನ್ನ ವೈಯಕ್ತಿಕವಾಗಿ ತಗೋತಿದ್ರೆ ವೈಯಕ್ತಿಕವಾಗಿ ಅಲ್ಲ. ನಾನು ಇಲ್ಲಿ ಸಾರ್ವಜನಿಕವಾಗಿ ನೀವು ಸೇವೆ ಮಾಡ್ತಿದ್ರ, ನಾನು ಸೇವೆ ಮಾಡ್ತಿದ್ದೀನಿ. ನೀವು ದುಡ್ಡು ತಗೊಂಡು ಸೇವೆ, ನೀವು ಸಂಬಳ ತಗೊಂಡು ಸೇವೆ ಮಾಡ್ತಿದ್ರ, ನಾನು ಸಂಬಳ ಇಲ್ದಲೇ ಸೇವೆ ಮಾಡ್ತೀನಿ. ಅದು ನೀವು ರೆಸ್ಪೆಕ್ಟ್ ಕೊಡಬೇಕು. ನಾವು ಸಂಬಳ ಇಲ್ದಲೇ ಇಷ್ಟೆಲ್ಲ ಮಾತಾಡ್ತಿದ್ರೆ ಈ ತರ ಮಾತಾಡಿದಾಗ ಜನರಿಗೂ ಸಿಗ್ತದೆ, ಯಾಕಂದ್ರೆ ಗೊತ್ತಾಗ್ತದೆ ಏನೇನಿಲ್ಲ, ಯಾವ್ದು ಅತಿ ಹೆಚ್ಚು ಜನ ನೋಡಿ ಸರ್, ಆಡಳಿತ ವ್ಯವಸ್ಥೆ ಆಂತರಿಕವಾಗಿ ಹದಗೆಟ್ಟಿದೆ. ಇದು ವಾಸ್ತವ. ಇದು ಸರಿದೂಗವರೆಗೂ ಹಾಸ್ಪಿಟಲ್ ಸುಧಾರಣೆ ಆಗಲ್ಲ. ಇದು ಈ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ತೀರಿ ಅದು ಹೇಳಿ. ಡ್ಯೂಟಿ ಮಾಡ್ತಾರೆ, ಸಂಬಳ ತಗೊಂಡು ತಗೊಂಡು ಹೋಗ್ತಾರೆ. ಅದ್ರ ಮಧ್ಯದಲ್ಲಿ ಇವ್ರಿಗೆ ಯಾಕೆ ಸರ್ ತಾರತಮ್ಯ?